3 ಮತ್ತೆ 4ನೇ ವರ್ಷದವರೆಗೂ ಸುಮ್ಮನೆ ಡ್ರಾಪಿಂಗು ಒಂಬಳೆ ಸೀದೋಗುತ್ತೆ ಅನ್ನೋ ಪ್ರಾಬ್ಲಮ್. 900 ಗಿಡದಲ್ಲಿ 40 kg ಒಣ ಅಡಿಕೆ. ನಾನು ಮಾಡಿರೋ ತೋಟ ಯಾರು ಮಾಡಿಲ್ಲ. ಬೆಲ್ಟಮ್ ಹಾಕ ಕೇಳಿದ್ರೆ ನಮ್ಮ ಹಣಕಾಸಿಂದ ಒಂದ್ಸಲ ಹಾಕಿದ್ವಿ, 2 ಸಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೋದು. ನಮಸ್ಕಾರ ರೈತ ಬಾಂಧವರೇ, ಚಿಕ್ಕನಾಗ್ನಹಳ್ಳಿ ಮತ್ತೆ ಟಿಪಟೂರು ಭಾಗದ ಡಾಕ್ಟರ್ ಸಾಯಿಲ್ ಪ್ರತಿನಿಧಿ. ನನ್ನ ಹೆಸರು ಬಂದ್ಬಿಟ್ಟು ಗುರುಚರಣ್ ಅಂತ ಹೇಳ್ಬಿಟ್ಟು ಇವಾಗ ಒಂದು ತೋಟಕ್ಕೆ ಬಂದಿದ್ದೀವಿ. ಈ ತೋಟದಲ್ಲಿ ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಲಿಂಗರಾಜ್ ಅಂತ. ನಮ್ಮ ತುಮಕೂರು ಜಿಲ್ಲೆ ಚಿಕ್ಕನಾಗ್ನಹಳ್ಳಿ ತಾಲೂಕು ಶೆಟ್ಟಿಗೆರೆ ಹೋಬಳಿ ಹೊಸಪಾಳ್ಯ ಗ್ರಾಮ ವಾಸ. ಇದು 5 ವರ್ಷದ ಗಿಡ. ಇದು 5 ವರ್ಷ ನಾವು ಸೊಸಿ ಇಟ್ಟು 5 ವರ್ಷ, 4 ವರ್ಷಕ್ಕೆ ಫಸಲಾತು. 4 ವರ್ಷಕ್ಕೆ ಫಸಲಾದಾಗ ಫಸ್ಟ್ನೇ ಸಲ ಒಂದು 40 kg ಅಡಿಕೆ ಆಯ್ತು. ಮೊದಲನೇ ವರ್ಷ 40 kg ಫಸಲ್ ಆಯ್ತು. ಟೋಟಲ್ ಎಷ್ಟು ಗಿಡಕ್ಕೆ? ಸರ್ ಇದು 900 ಗಿಡ. 900 ಗಿಡದಲ್ಲಿ 40 kg ಒಣ ಅಡಿಕೆ ಆಯ್ತು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ನಾನು ನಮ್ಮ ಫ್ರೆಂಡ್ ಒಬ್ಬ ಸುರೇಶ್ ಅಂತ ಹೇಳಿ ಡಾಕ್ಟರ್ ಸಾಯಿಲ್ ಹಾಕಿದ್ದ. ನಾನು ಏನ್ಕೋ ಸುಮ್ಮನೆ ಅಲ್ಲಿ ಹೋದಾಗ ನೋಡಿದಾಗ ಚೆನ್ನಾಗಿ ಸೊಸಿ ಚೆನ್ನಾಗಿದ್ದು. ಏನ್ ಹಾಕಿದ್ಯಪ್ಪ ಅಂತ ಕೇಳಿದಾಗ ನಾನು ಡಾಕ್ಟರ್ ಸಾಯಿಲ್ ಹಾಕಿದ್ದೀನಿ ಅಂತ ನಿಮ್ ಪರಿಚಯ ಮಾಡ್ಕೊಟ್ಟು ನಿಮ್ ನಂಬರ್ ಕೊಟ್ಟು ಅವಾಗ ನಾನು ನಿಮ್ ಕಾಂಟ್ಯಾಕ್ಟ್ ಮಾಡಿ ಹೋದ ವರ್ಷದಿಂದ ಹಾಕ್ತೀನಿ. ನಾನು ಹೋದ ಸಲ ಒಂದೇ ಸಲ ಹಾಕಿದ್ದೆ. ಓಕೆ, ಅಂದ್ರೆ ಒಂದೇ ಸಲ ಡಾಕ್ಟರ್ ಸಾಯಿಲ್ ಹಾಕಿದಿರಾ, ಬಯೋಸ್ಟಿಮ್ಯುಲೆಂಟ್ಸ್ ಹಾಕಿದಿರಾ, ಸರಿನಾ? ಎಲ್ಲ ಕನ್ಸಾರ್ಷಿಯ ಓವರ್ ಆಲ್ ಕನ್ಸಾರ್ಷಿಯ ಬ್ಯಾಕ್ಟೀರಿಯಾಗಳನ್ನ ಹಾಕಿರೋದ್ರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ಇದರಲ್ಲಿ. ಓಕೆ, ನಿಮ್ಗೆ ಏನ್ ಅನ್ಸುತ್ತೆ ಮಾರ್ಗದರ್ಶನ ಮಾಡಿದ್ರೆ ನೀವು ಎಲ್ಟಮ್ ಹಾಕ ಕೇಳಿದ್ರೆ ನಮ್ಮ ಹಣಕಾಸಿಂದ ಒಂದ್ಸಲ ಹಾಕಿದ್ವಿ, 2 ಸಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೋದು. ವರ್ಷಕ್ಕೆ ಹೋಲಿಸ್ಕೊಂಡ್ರು ಹೋದ ವರ್ಷಕ್ಕೂ ಎಷ್ಟು ಕ್ವಿಂಟಲ್ ಚೇಂಜಸ್ ಆಗಿದೆ ಸರ್ ನಿಮ್ಗೆ? ನನ್ನ ಪ್ರಕಾರ ಅಲ್ಲಿಗೆ 40 kg ಅಷ್ಟು ಸಲ ಇದ್ದು. 40 kg ಇಂದ ಈ ಸತಿ ಒಂದು 6 ರಿಂದ 7 ಕ್ವಿಂಟಲ್ ಕಟ್ಟಿದ್ವಿ. 7 ಕ್ವಿಂಟಲ್. ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಒಂಬಳೆ ಹೊಡಿಯಕ್ ಸ್ಟಾರ್ಟ್ ಆಗಿ 3 ಮತ್ತೆ 4ನೇ ವರ್ಷದವರೆಗೂ ಸುಮ್ಮನೆ ಡ್ರಾಪಿಂಗು ಒಂಬಳೆ ಸೀದೋಗುತ್ತೆ ಅನ್ನೋ ಪ್ರಾಬ್ಲಮ್. ಹೌದೌದು. ನಿಮಗೆ ಏನನ್ಸುತ್ತೆ? ಈಗ 30 ಲಕ್ಷ ಚೇಣಿನೂ ಮಾಡಿದೀನಿ ನಾನು. ಚೇಣಿ ಮಾಡಿದ್ರೆ ನಮ್ಮ ನಾ ತೋಟ ಮಾಡಿರೋದ್ರಲ್ಲಿ ಈ ತರ ಗಿಡ ಗೊನೆ ಬಗ್ಗಿರೋದ್ ಕಮ್ಮಿ. ಆಮೇಲೆ ಇನ್ನೊಂದು ವಿಚಾರ, ನೀವೇ ಹೇಳಿದ್ರಿ ಚೇಣಿ ಮಾಡಿದ್ರಿ ಅಂತ. 30 ಲಕ್ಷ ಚೇಣಿ ಮಾಡಿದ್ರಲ್ಲ, ಆ ಕೆಮಿಕಲ್ಸ್ ಕೊಟ್ಟಿಗೆ ಗೊಬ್ಬರ ಫಾರ್ಮಿಂಗ್ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿರೋರ್ಗು ಏನ್ ಅನ್ಸುತ್ತೆ? ಡಾಕ್ಟರ್ ಸಾಯಿಲ್ ನಾನ್ ಮಾಡಿರೋ ತೋಟ ಯಾರು ಮಾಡಿಲ್ಲ. ಆ ತೋಟ ನೋಡ್ರಿ ನಮ್ ತೋಟಕ್ಕೂ ನೋಡ್ರಿ ವ್ಯತ್ಯಾಸ ಇದೆ. ನಿಮ್ಮದ್ರಲ್ಲಿ ಗೊನೆ ನಾವ್ ಮಾಡಿರೋ ತೋಟದಲ್ಲಿ ಮೇಲ್ ಮಕ್ಕ ಹೋಗಿದೆ ಬಿಟ್ರೆ ಈ ಕೆಳಮಕ್ಕ ಯಾವೂ ಇಲ್ಲ. ಅಂದ್ರೆ ನೀವೇ ಮಾಡಿರೋ ತೋಟದಲ್ಲಿ ಪೂರ್ತಿ ಗೊನೆ ಪೂರ್ತಿ ಜಗ್ಗಿದೆ. ನಮ್ಮ ನಾನ್ ತೋಟ ಮಾಡ್ರಲ್ಲಿ ಈ ತರ ಯಾವ ಜಗ್ಗಿಲ್ಲ. ಎಲ್ಲ ಒಳ್ಳೆ ಈಗ ಬ್ಯಾಕ್ ಮಕ್ಕೆ ಗಿರ್ಚಂಡ್ರ ಕಂಪ್ಲೇಂಟ್ ಹೇಳ್ತಾರೆ ರೈತರು ಜಾಸ್ತಿ. ಎಗ್ಗೆಣ್ಣೆ ಗಿಡದಲ್ಲಿ ಒಂಬಳೆ ಚೆನ್ನಾಗಿ ಬರಲ್ಲ, ಎಲ್ಲ ಕಂಕಿ ನಿಂತ್ಕೊಳ್ಳುತ್ತೆ ಅಂತ. ಬಂದಿದೆಯಲ್ಲ ನಿಮ್ಮದು? ಚೆನ್ನಾಗಿ. ಮಣ್ಣಲ್ಲಿ ಏನ್ ಬದಲಾವಣೆ? ಸ್ಮೂತ್ ಬಂದಿದೆ ಮಣ್ಣು. ಎರೆಹುಳು ಓಡಾಡಿರೋ ಜಾಗ ಇದೆ, ಕಾಣುತ್ತೆ. ಮೇಲೆಲ್ಲ ಅದು ಎರೆಹುಳು ರಸ ಬಿಡುತ್ತಲ್ಲ ಅದೆಲ್ಲ ಕಾಣುತ್ತೆ. ಮೊದ್ಲು ಎರೆಹುಳು ಕಾಣ್ತಿರ್ಲಿಲ್ಲ ನಮ್ಗೆ. ಇದು ಹಾಕಿದ್ಮೇಲೆ ಎರೆಹುಳು ಜಾಸ್ತಿ ಆಯ್ತು. ಡಾಕ್ಟರ್ ಸಾಯಿಲ್ ಅನ್ನ ಕಂಟಿನ್ಯೂ ಮಾಡ್ಬೇಕು, ಸ್ಟಾಪ್ ಮಾಡಬಾರ್ದು. ಅವ್ರು ಆರ್ಗ್ಯಾನಿಕ್ ಇದು ಗೊಬ್ಬರ ಬಿಟ್ಬಿಟ್ಟು ಸೀಮೆ ಗೊಬ್ಬರನ ಡಾಕ್ಟರ್ ಸಾಯಿಲ್ ಅನ್ನ ಒಂದ್ 3 ವರ್ಷ ಹಾಕಿದ್ರೆ ಅದ್ರ ಬೆಳೆನೇ ಗೊತ್ತಾಗುತ್ತೆ. ಬಟ್ 3 ವರ್ಷ ಬೇಡ, ಅಟ್ಲೀಸ್ಟ್ ಕಂಟಿನ್ಯೂ 2 ರಿಂದ 3 ಡೋಸ್ ಕಂಟಿನ್ಯೂ ಮಾಡಿದ್ರೆ ಮೊದಲನೇ ವರ್ಷ ಟೇಕಪ್ ತಗೊಳುತ್ತೆ, 2ನೇ ವರ್ಷಕ್ಕೆ 2 ಟೈಮ್ ಹಾಕೋದ್ರಿಂದ ಬಹಳ ಅನುಕೂಲ ಇದೆ. ಓಕೆ, ನೋಡೋದ್ರಲ್ಲ ರೈತ ಬಾಂಧವರೇ, ಈಗ ಇಷ್ಟವರೆಗೂ ಏನು ರೈತರ ಹತ್ರ ಚರ್ಚೆ ಮಾಡೋದ್ವಲ್ಲ, ಇದೇ ರೀತಿ ನಮ್ಮ ತಂಡದವರು ನೇರವಾಗಿ ನಿಮ್ಮ ತೋಟಕ್ಕೆ ಬಂದು ಮಣ್ಣಿನ ಪರೀಕ್ಷೆನ ಖುದ್ದಾಗಿ ಅಲ್ಲೇ ತೋಟದಲ್ಲೇ ಮಾಡಿ ರಿಪೋರ್ಟ್ ಕೊಟ್ಟು ನಿಮಗೆ ಅಲ್ಲೇನೆ ಏನು ಬದಲಾವಣೆ ಮಾಡಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ. ಕೆಳಗಡೆ ಕಾಣಿಸ್ತಿರೋಂಥ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ.